ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದಿವ್ರಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದ ಬರೀ ಕೆಲಸ ಆಗೈತಿ. ಮನ್ವಿತ ತನಗ ಬೆಳಗ್ಗೆ ಸ್ಕೂಲ್ ಕಳಿಸಿ ಇವತ್ತು ಚಪಾತಿ ಪಲ್ಯ ಮಾಡಿದ್ರೆ, ಬೇರೆ ಏನೂ ಮಾಡಲಿಲ್ಲ. ಅದನ್ನೇ ತಿನ್ನಿಸಿ ಅದನ್ನೇ ಬಾಕ್ಸಿಗೆ ಕಟ್ಟಿ ಕಳಿಸಿದೆ. ಅಲ್ಲಿಂದ ಮಾಮೂಲಿ ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡು ಇನ್ನೂ ಅದವ್ರಿಗೆ ಮುಗಿತಾನೆ ಇಲ್ಲ ಕೆಲಸ. ಇನ್ನು ಬಟ್ಟೆ ಎಲ್ಲ ಚಲ್ಲಿನಲ್ಲಿ ನೀನೇ ಹೋಗೋದಕ್ಕಿದ್ದಾವೆ. ಇಷ್ಟು ಮಡ್ಚಿರ್ಬೇಕು, ಮತ್ತು ಇವತ್ತಿನ ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು, ಅಡುಗೆ ಒಂದು ಮಾಡಿಟ್ಟೀನಿ. ಯಜಮಾನ್ರು ಬರ್ತಾರೆ ಇವತ್ತು. ಇಷ್ಟೊತ್ತು ಸ್ವಲ್ಪ ಇವು ಪ್ಯಾಕಿಂಗ್ ಎಲ್ಲ ಮಾಡಿಟ್ಟೀನಿ. ಒಂದು ಬಟ್ಟೆ ಕಳಿಸ್ಬೇಕು. ಆ ಕೆಲಸ ಮಾಡಿಕೊಂಡು ಖರೇನ ಏನು ದಿನಾನ ಸಾರೋದಂತ ಅನ್ನಿಸ್ಬಿಟ್ಟೈತೆ, ಅಷ್ಟು ಕೆಲಸ ಆಗ್ಬಿಟ್ಟವ್ರಿ. ಹಾಗೆ ಈಗ ಮತ್ತು ಲಾಗನ್ನು ಇಲ್ಲ ಮತ್ತು ನೀನೇ ಗ್ಯಾಪ್ ಮಾಡಿಲ್ಲ ಹಾಕೋದು. ಮೊನ್ನೆ ಗ್ಯಾಪ್ ಮಾಡಿದ್ದೆ, ಹಂಗಾಗಿ ಲಾಗರ ಚಾಲು ಮಾಡ್ಕೊಳ್ಳೋ ಅಂತೇಳಿ ಲಾಗ್ ಚಾಲು ಮಾಡೋದು. ಬರ್ರಿ, ಏನೆಲ್ಲ ಹಾಕೈತಿ ಇವತ್ತಿನ ದಿನ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ನೀವು ಏನೋ ಸ್ಕಿಪ್ ಮಾಡಿದ್ರೆ ಫೋಟೋ ನೋಡ್ಕೊಂಬರಿ. ನಿಮ್ಗೊಂದು ಸೀರೆ ತೋರ್ಸೋದೈತಲ್ರಿ. ಈ ಸೀರೆ ನಾನು ನಿಮ್ಗೆ ಮೊನ್ನೆ ಇದ್ರದ್ದು ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಕಲರ್ ಕಾಂಬಿನೇಷನ್ ಚಂದ ಐತಿ. ಇದು 2D ಪ್ಯಾಟ್ರನ್ ಬರ್ತೈತಿ. ಆದ್ರೆ ಅದು ಈ ಪೋರ್ಷನ್ 3 ಥರ ಬರುತ್ತೆ. ತೋರಿಸ್ತೀನಿ ನಿಮ್ಗೆ. ಒಂದು ಈ ರೀತಿ ಇದೆ. ಅಂದರೆ ಇಲ್ಲಿ ಈ ಕಲರ್ ಇದು ಮಿಡ್ಲು ಬರುತ್ತಾ. ಟೋಟಲ್ ಈ ಥರ ಇದೆ ಸೀರೆ. ಕೆಳಗಡೆ ಬಾರ್ಡ್ರು ಪಿಕಾಕ್ ಗ್ರೀನ್, ಮಿಡ್ಲು ಪಿಂಕ್, ಮೇಲೆ ಪಿಕಾಕ್ ಗ್ರೀನ್, ಈ ರೀತಿ ಐತಿ ಸಾರಿ. ಇದರದ್ದು ಬ್ಲೌಸು ಮತ್ತು ಪಲ್ಲು ಇದೇ ಕಲರಲ್ಲೇ ಬರ್ತೈತಿ. ಸೂಪರ್ ಐತಿ. ಕಲರ್ ಕಾಂಬಿನೇಷನ್ ಚಂದ ಐತಿ. ಕ್ವಾಲಿಟಿ ಅಂತೂ ತೋರಿಸ್ತೀನಿ ನಿಮಗೆ. ಇದೈತಿ ಈ ಸಾರಿ ಕ್ವಾಲಿಟಿ ಅನಾಥ ಸಾರಿ ಕ್ವಾಲಿಟಿ ಐತ್ರಿ. ಭಾರಿ ಮಸ್ತ್ ಐತಿ. ಎಲ್ಲ ನೋಡಿ, ಹೋಲ್ಡ್ ಮಾಡಿದ್ರೆ ಇಷ್ಟ ಆಗ್ತೈತಿ ನೋಡಿ. ಅಷ್ಟು ಸಾಫ್ಟ್ ಐತೆ ಸೀರೆ. ಇನ್ನೂ ಹತ್ತಿಡಿದು ಇಷ್ಟ ಆಗುತ್ತೆ ಸೀರೆ. ಅಷ್ಟು ಒಳ್ಳೆ ಕ್ವಾಲಿಟಿ ಇರ್ತ ಸೀರೆ. ಇದು ಭಾರಿ ಮಸ್ತ್ ಐತಿ. ಇದ್ರದ್ದು ಪ್ರೈಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಂದರೆ ಡೈರೆಕ್ಟಾಗಿ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೀರೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ. ಫುಲ್ಲು ಜರಿ, ಗ್ರ್ಯಾಂಡ್ ಪಲ್ಲು, ಗ್ರ್ಯಾಂಡ್ ಬ್ಲೌಸ್ ಪೀಸ್ ಬರ್ತೈತಿ. ಇದು ನೋಡ್ತಿರ್ಬೋದು ಹಿಂಗೈತಿ ಜರಿ. ಕಲರ್ಸ್ ಚೆನ್ನಾಗೈತಿ. ತೋರಿಸ್ತೀನಿ. ಇನ್ನೆರಡು ಕಲರ್ಸ್ ಅದಾವು. ಇದೊಂದು ಕಲರ್ ಬೇಬಿ ಪಿಂಕ್, ಚಾಕ್ಲೇಟ್ ಕಲರ್, ಇಲ್ಲ ವೈನ್ ಕಲರ್ ಇದೆಯಲ್ಲ ಆ ಕಲರ್ ಬೇಬಿ ಪಿಂಕ್. ಈ ರೀತಿ ಐತಿ. ಇದು ಸೇಮ್ ಹಾಗೆ ಇರೋದು. ಮೇಲಿಗಡೆ ಒಂದು ಪೋರ್ಷನ್ ಇದೆ ಬರ್ತೈತಿ. ಮಿಡ್ಲು ಪಿಂಕ್, ಕೆಳಗೆ ಸೇಮ್ ಇದು. ಈ ಥರ ಸೀರೆ ಇದು. ಈ ಕಲರ್ ಬಂದು ನೆಕ್ಸ್ಟ್ ಇದೊಂದು ಕಲರ್ ನೋಡಿದ್ರೆ ನಾವು. ಇದು ಪಿಕಾಕ್ ಗ್ರೀನ್. ಇದಕ್ಕೆ ಪರ್ಪಲ್ ಕಾಂಬಿನೇಷನ್ ಬರ್ತೈತಿ. ಪಿಕಾಕ್ ಗ್ರೀನ್ಗೆ ಪರ್ಪಲ್. ಭಾರಿ ಮಸ್ತ್ ಐತೆ ಸೀರೆ ಮಾತ್ರ. ಯಾರು ಬೇಕು ಬುಕ್ ಮಾಡ್ಕೊಳ್ರಿ. ಹಾಗೆ ಶುರು ಮಾಡ್ಕೊಳ ಅಂತ ಲಾಗ್ನ. ಮಳೆ ಐತಿ ಇವತ್ತು, ಫುಲ್ಲು ಮಳೆ ಐತಿ. ಎಲ್ಲ ನೋಡ್ರಿ ಹತ್ತಿ ಬಿಟ್ಟೈತಿ. ಒಂದು ತಾಸು ಹತ್ರಿ ಹತ್ತಿ ಹನಿ ಜಿಟಿ ಐತಿ. ಬಟ್ಟೆ ಬಂಡೆ ಮಾಡ್ಕೊಂಡಿದ್ರೆ ಇಷ್ಟೊಳಗೆ ಮಾಡ್ಕೊಂಡಿದ್ರೆ ಆಗೋಕಿತ್ತು. ನಾನು ಕೆಲಸ ಮಾಡ್ಕೊಳ್ಳಿಲ್ಲ, ಒಳಗಿನ ಮಾಡ್ಕೊತ ಕುಂತೆ. ಬಟ್ಟೆ ಭಾಳ ಅದಾರಿ, ಒಗಿಬೇಕಿತ್ತು. ಬಿಸಿಲು ಬೇರೆ ಇಲ್ಲ, ಮಳೆ ಬೇರೆ ಬಿಡೋದು. ನೋಡ್ಬೇಕು ಸ್ವಲ್ಪ ಹೊರಪಾತಂದ್ರೆ ತಲೆಗೆ ಏನೇನು ಹಾಕ್ಕೊಂಡಾದ್ರೆ ಒಗೆದು ಹಾಕ್ಬೇಕು. ಇಲ್ಲಾಂದ್ರೆ ನಾಳೆ ಬಟ್ಟೆನೇ ಇಲ್ಲ. ಎರಡು ದಿನದ ಬಟ್ಟೆ ಸೇರಿಸಿಟ್ಟೇನೆ ರೀ ಈಗ ಆಲ್ರೆಡಿ. ಹಾಗಾಗಿ ಸ್ನೇಹಿತರೆ ಈಗ ನೋಡ್ರಿ, ಇದು ಇಷ್ಟ ಆರ್ಡ್ರ್ ಬಂದಿತ್ತು. ಅಷ್ಟು ಪ್ಯಾಕ್ ಮಾಡಿ ಕಳ್ಸಾಕತ್ತೀನಿ. ಮಳಿದು ಒಂದು ಹೆದರಿಕೆ ಎಲ್ಲಿ ತೊಯ್ತಾವೇನಂತೇಳಿ ತೋರಿ ಯಜಮಾನ್ರೆ, ಅದಕ್ಕೆ ಬಾಕ್ಸಿಗೆ ಹಾಕಿ ಕಳಿಸಿನಿ. ಸರಿ, ಸಣ್ಣ ಚೀಲ ಸಾಲಿಲ್ಲ ಅದು. ಹಾಗಾಗಿ ನಮ್ಮ ಯಜಮಾನ್ರು ನಮ್ಮ ಅಂಗಡಿಯಾಗ ಬಿಸ್ಕಿಟ್ ಬಾಕ್ಸ್ರು ಸಿಟ್ಟು ನೋಡ್ರಿ ಅವ್ರದ್ದು. 4 ಗಂಟೆಗೆ ಹೋಗ್ಬೇಕಿತ್ತು ಅವ್ರು. 4 ಗಂಟೆ 15 ನಿಮಿಷ ಆಗೈತೆ ರೀ. ಬಾಯ್. ಯಪ್ಪ ನನ್ನ ಕೆಲಸ ನೋಡ್ರಿ. ಇಲ್ಲಿ ಬಾಂಡೆ ಇಟ್ಟೀನಿ, ಮನೆ ಎಲ್ಲ ಹರವೈತಿ. ತವನು ಡ್ರೆಸ್ ಬಂದಿಲ್ಲ, ಬಿಚ್ಚಿಟ್ಟಾನ, ಎಲ್ಲ ಒಗಿಬೇಕು. ಇಷ್ಟು ಕೆಲಸ ಐತಿ. ನಂಗೆ ಇಲ್ಲಿ ಆರ್ಡ್ರ್ ತುಂಬಿರ್ತಾವಲ್ಲ ರೀ, ಅವನಿಷ್ಟು ಕಳ್ಸೋರಿಗೆ ಸಮಾಧಾನ ಇರಲ್ಲ. ಈ ಖಾಲಿ ಆಯ್ತು ನೋಡ್ರಿ ಈ ಜಾಗ. ಇಲ್ಲವ್ರಿಗೆ ಹಿಡ್ದಿರ್ತದೆ. ಇದೊಂದು ಇಲ್ಲೇ ಲೋಕಲ್ ಕೊಡೋದೈತಿ. ಹಾಗಾಗಿ
ಇಲ್ಲೇ ಇಟ್ಕೊಂಡಿರೋದು. ಕೆಸರು ಏನು ಬರ್ದಿಲ್ಲ, ಇಲ್ಲೇ ಹತ್ರದಾಗ ಐತಿ ಮನೆ, ಕೊಟ್ಬಿಡ್ಬೇಕು ಹೋಗಿ. ಸ್ನೇಹಿತರೆ ಈಗ ನೋಡ್ರಿ, ನಾವು ಅಂಗಡಿಗೆ ಹೋದ್ವಿ, ಹೋಗಿ ಬಂದ್ವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು, ಎಗ್ ಪಫ್ ತಿನ್ಕೊಂಡು, ಟೀ ಕುಡಿದು ಬಂದ್ವಿ. ಮತ್ತು ಒಂದಿಷ್ಟು ಬುಕ್ ಅದು ಇವತ್ತು ಸಂಜೆ, ಇವತ್ತು ನಿನ್ನೆ ಮತ್ತು ಇವತ್ತಿನ ಎಲ್ಲನೂ ಸಂಜೆಯವ್ರಿಗೆ ಬಂದಿರೋ ಆರ್ಡ್ರ್ ಎಲ್ಲನೂ ಸಂಜೆನೇ ಕೊಟ್ಟು ಕಳಿಸಿದ್ದೆ. ನೀವೆಲ್ಲ ನೋಡಿದ್ರಿ, ಹಾಕಿ ಬಂದ್ರೆ ಪೋಸ್ಟಿಗೆ ರಿಸಿಪ್ಟಿಗೆ ಕೊಟ್ಟು ಕಳಿಸಿದ್ವಿ. ಯಜಮಾನ್ರು ತೊಗೊಂಡು ಬಂದೆ. ಮತ್ತು ಈಗ ಮತ್ತೆ ಒಂದು 3 ಆರ್ಡ್ರ್ ಬಂದು ಅವನ್ನ ಪ್ಯಾಕ್ ಮಾಡಾಕತ್ತಿದ್ದೆ. ಅದಕ್ಕೂ ಹಾಕೋಕ್ಕೂ ಮುಂಚೆ ಚೆಕ್ ಮಾಡಾಕತ್ತಿದ್ದೆ. ನನಗೊಂದು ಸೀರೆ ನಿಮ್ಗೆ ತೋರಿಸ್ಬೇಕನ್ನಿಸ್ತು, ಹೇಗೂ ಓಪನ್ ಮಾಡಿ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಾಕತ್ತಿದ್ದೆ. ಏನು ಚಂದ ಐತಿ ಗೊತ್ತ್ರಿ, ಯಾರು ತೊಗೊಂತೀರ ಅವರಿಗೆ ಒಂದು ಪೀಸ್ ಐತಿ. ಈ ಕಲರ್ ವೇಟ್ ಹಾಕ್ತೀನಿ ನಾನು ನಿಮಗೆ, ಬ್ಯಾಕ್ ಕ್ಯಾಮ್ರಾಗಿ ತೋರಿಸ್ತೀನಿ. ಸಿಕ್ಕಾಬಿಟ್ಟೆ ಮಸ್ತ್ ಐತಿ ನೋಡಿರಿ. ಇದೇ ಕಲರು ನೆಲದಾಗ ಹಾಸಿಲ್ಲ, ನೆಲದಾಗ ಹಾಸಿರ ಅನ್ಬೇಡ್ರಿ. ಮತ್ತು ಬಟ್ಟೆ ಐತಿ ಕೆಳಗೆ, ವೈಟ್ ಬಟ್ಟೆ ನೋಡಿರಿ. ಈ ಥರ ಐತಿ. ಬಾರ್ಡ್ರ್ ಮಾತ್ರ ಗನ್ನ ರಿಚ್ ಐತಿ. ಸಾರಿ ಫುಲ್ ಜರಿ ಐತ್ರಿ. ಈ ಥರ ಒಂದು ದೊಡ್ಡ ಜರಿ, ಒಂದು ಸಣ್ಣ ಜರಿ. ಇದ ಮೇನ್ ಹೈಲೈಟ್ ಈ ಸೀರೆ ಒಳಗೆ. ಎಷ್ಟು ಲುಕ್ ಅನ್ನೋದು ಗೊತ್ತ್ರಿ. ಈ ನೀವು ಡಿಸೈನ್ ಮಾಡ್ಸೇವಿ, ಇದನ್ನು ಭಾರಿ ಚಂದ ಐತ್ರಿ. ಇದು ಸಣ್ಣ ಜರಿ ಡಿಸೈನ್ ಚಂದ ಐತಿ. ಅದ್ರ ಜೊತೆಗೆ ಇದು ನೋಡ್ರಿ, ಪಲ್ಲು ನೋಡ್ರಿ ಏನು ಸಖತ್ತೈತಿ, ಎಷ್ಟು ಗ್ರ್ಯಾಂಡ್ ಐತಿ. ಬಗ ಅಂತ ಹೊಳಿತೈತ್ರಿ ಸೀರೆ ಮಾತ್ರ. ಇದು ಪಲ್ಲು ನೋಡ್ರಿ ಎಷ್ಟು ಗ್ರ್ಯಾಂಡ್ ಕೊಟ್ಟಾರ. ರಿಚ್ ಅಂಡ್ ರಿಚ್ ಲುಕ್ ಐತಿ. ಕಲರ್ ಕೂಡ ಅಲ್ಟಿಮೇಟ್ ಕಲರ್ ಐತಿ. ಪರ್ಪಲ್. ಯಾರು ಪಟ್ಟ ಬುಕ್ ಮಾಡ್ಕೊತೀರ ಅವ್ರಿಗೆ ಮಾತ್ರ ಆಗುತ್ತೆ ಇದು ಸೀರೆ. 3 ಪೀಸ್ ಇತ್ತು, ಇದು 2 ಹೋಗೈತಿ, ಇದೊಂದು ಐತಿ. ನಾನು ಈ ಸೀರೆ ನಾನೇ ಬೈ ಮಾಡ್ಬೇಕಂತ ಅಂದ್ಕೊಂಡೆ. ನನ್ನ ಕಡೆ ಈ ಕಲರ್ ಇರಲಿಲ್ಲ ರೀ. ಆದ್ರೆ ಭಾಳ ಕಸ್ಟಮರ್ಸ್ ಇಷ್ಟಪಟ್ಟಾರ. ಹಾಗಾಗಿ ನಾನು ಇರ್ರಿ ಬಿಡ, ಮತ್ತು ಇನ್ನೊಂದು ಸ್ಟಾಕ್ ಹಾಕ್ಸಿದ್ರೆ ತೊಗೊಳಕ್ಕೆ ಬರ್ತಾ ಅಂತೇಳಿ ಇದನ್ನು ಕೂಡ ಪ್ಯಾಕ್ ಮಾಡಾಕತ್ತೀನಿ. ಕೊಟ್ಟಿದ್ದಿಲ್ಲ ಇದನ್ನ, ಆರ್ಡ್ರ್ ಇಟ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತೊಬ್ರು ಮಾಡ್ಕೊಂಡ್ರೆ ಇದನ್ನ. ನಾನು ಮಾಡ್ಕೊಂಡಿಲ್ಲ ಅದನ್ನೆಲ್ಲ, ಮಾಡ್ಕೊಂಡಾರ. ಪ್ಯಾಕ್ ಮಾಡಾರಿದ್ದೆ. ಇಲ್ಲಿ ನೋಡ್ರಿ, ಪೇಪರ್ ಎಲ್ಲ ತೆಗೆದು ಇಟ್ಟೀನಿ. ಅಡ್ರೆಸ್ ಎಲ್ಲ ಬರೆದು ಹಾಕಬೇಕು. ನೆಕ್ಸ್ಟ್ ಅದಕ್ಕೂ ಮುಂಚೆ ಇಲ್ಲೊಂದು ಐತ್ರಿ ಸೀರೆ. ಇದು ಯಾವ ಕಲರ್? ಪಿಂಕ್ ರೀ. ಇದ್ರೊಳಗೆ ಪಿಂಕ್ ಒಂದು ಬುಕ್ ಆಯಿತು. ಅದಕ್ಕೆ ಅಡ್ರೆಸ್ ಬರೆದು ಹಾಕಿ ಇಡಬೇಕೀಗ. ಎಷ್ಟು ಮಸ್ತ್ ಐತೆ ನೋಡ್ರಿ ಕಲರ್. ಹಿಂಗೆ ಅದಾವೆ ಇಷ್ಟು ಸೀರೆ. ನಿಜ ಅದನ್ನ ನಮ್ಮ ಮೊನ್ನೆ ಹಾಕಿದ್ನಲ್ರಿ ನಾವು, ವಿಡಿಯೋ ಹೊಸ ಸ್ಟಾಕ್ ಬಂತಂತೇಳಿ ಅಷ್ಟು ಖಾಲಿ ಆಗೈತೆ ನೋಡ್ರಿ ಕಲರ್. ಈಗ ಇದೊಂದು ಪ್ಯಾಕ್ ಮಾಡಿಬಿಟ್ರೆ ಉಳಿದಿರೋಂಥ ಕಲರ್ ಇರಲಿ. ಇದೊಂದು ನೋಡ್ರಿ, ಈ ಬಾರ್ಡ್ರ್ ಉಳಿದಿರೋದು ನೆವೆ ಬ್ಲೂ. ಇದೊಂದು ಕಲರ್ ಉಳಿದೈತೆ ಅಷ್ಟೇ. ಎಲ್ಲ ಸೀರೆ ಖಾಲಿ. ರಾಯಲ್ ಬ್ಲೂ, ಕಾಫಿ ಬ್ರೌನು, ಆಮೇಲೆ ರೆಡ್ 3 ಹಾಕ್ಸಿದ್ದೆ, ಅವು ಖಾಲಿ. ಉಳಿದಿದ್ದೆಲ್ಲ ಸಿಂಗಲ್ ಕಲರ್, ಅದು ಖಾಲಿ. ಅಡುಗೆ ಮಾಡ್ಬೇಕ್ರಿ ಈಗ. ಅಲ್ಲಿ ಬಟ್ಟೆ ಹರಿವಿನೇ, ಬಟ್ಟೆ ಮಡ್ಸ್ಬೇಕು. ಇವ್ರು ಆಟ ಆಡಕತ್ತಾರ. ಇದೊಂದನ್ನು ಪ್ಯಾಕ್ ಮಾಡಿ ಅಡುಗೆ ಮಾಡ್ತೀನಿ ಹೋಗಿ. ಸ್ನೇಹಿತರೆ ಈಗ ನೋಡ್ರಿ, ರಾತ್ರಿ ಅಡುಗೆಗೆ ಮಧ್ಯಾಹ್ನ ಮಾಡಿದ್ದು ಅನ್ನ ಇತ್ತು ರೀ. ಹಾಗಾಗಿ ಹೌದಲ್ಲ, ಅನ್ನಕ್ಕೇನು ಜೊತೆ ಏನು ಮಾಡಿಲ್ಲ. ನಾನು ಸ್ವಚ್ಛಕೊಂಡ್ಬಿಡಾಕತ್ತೀನಿ. ಥಂಡಿ ಜೊತೆಗೆ ನೆಗಡಿ ಕೆಮ್ಮು ಅವೆಲ್ಲ ಇರುತ್ತಲ್ಲ, ಹಾಗಾಗಿ ಲವಂಗ ಹಾಕಿ ಸ್ವಚ್ಛಕೊಂಡ್ಬಿಡಾಕತ್ತೀನಿ. ಇದನ್ನು ಮಾಡಿ ಈ ಕಡೆಗೆ ಸ್ವಲ್ಪ ಅನ್ನಕ್ಕೆ ಏನಾದರೂ ಮಾಡ್ತೀನಿ ಅದ್ರ ಜೊತೆಗೆ. ಇಷ್ಟ ರಾತ್ರಿ ಅಡುಗೆ ಇವತ್ತು. ಹೆಸರು ನೆನೆ ಹಾಕ್ಬೇಕ್ರಿ. 3 ದಿನ ಆಯ್ತು ನೆನೆ ಹಾಕ್ಬೇಕು ಅಂತೀನಿ. ರಾತ್ರಿ ಏನಂತೀನಿ ಅಂತ ಮಾಡ್ಕೊಂಡ್ಬಿಡ್ತೀನಿ. ಈಗ ಶನಿವಾರ ಐತಿವಿ, ಇಲ್ಲಾಂದ್ರೆ ಮ್ಯಾಗಿಯ ಪಾಸ್ತಾ ಕೇಳಾಕತ್ತಾರ. ನಾಳೆ ಹಾಫ್ ಡೇ ಅಂತೇಳಿ. ಹಾಗಾಗಿ ಬೇಡ ಅಂತೇಳಿ ಮನೆಯಾಗ ಆರೋಗ್ಯವಾಗಿ ಮಾಡಿಬಿಡೋಣ ಅಂತೇಳಿ ನಾಳೆ ಹೆಸರು ದೋಸೆ ಕಟ್ತೀನಿ ಸ್ಕೂಲ್ಗೆ. ಪಾಡ್ಡು ಬೇಡ, ಒಮ್ಮೆ ಕಟ್ಟೇ ಇಲ್ಲ ದೋಸೆ ನಿಮ್ಗೆ. ಅದಕ್ಕೆ ಪಾಡ್ಡಾರ ಕೊಟ್ಟೆ ನಾಳೆ ಒಂದದು ನೆಕ್ಸ್ಟ್ ಶನಿವಾರ ಆಗೋ ದೋಸೆ. ಈಗ ದೋಸೆ ಪಡ್ಡು ದೋಸೆ ಪಡ್ಡ. ಹಾಗಾಗಿ ನೆನೆಸಿಡ್ತೀನಿ, ನೆನ್ಪು ಮಾಡಿಕೊಂಡು. ಮಮ್ಮಿ ಅದು ಒಂದು ವೈಟ್ ಅಲ್ಲಿ ಇರುತ್ತಲ್ಲ, ಅದು ವೈಟ್ ದೋಸೆ, ಅಕ್ಕಿ ದೋಸೆ, ರವಾ ದೋಸೆ. ಅದು ನಂಗೆ ಪಾಡ್ಬೇಕಪ್ಪ. ನಮ್ಮ ಯಜಮಾನ್ರು ಎಂತ ಬೆಲ್ಲ ಹಾಕಿದ್ರು ಸಪ್ಪ ಅಂತಾರೆ. ಅದು ತಿನ್ನೋದು ಇಷ್ಟ. ಮತ್ತೆ ಈಗ ಹಿಟ್ಟು ಮಾಡಿ ಇದ್ರೊಳಗೆ ಎಷ್ಟು ಉಳಿತೈತೆ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಜೂಮ್ ಹಾಕಿನಿ. ಏನು ಜೂಮ್ ಹಾಕಿ? 16 ಇಂಟು ಜೂಮ್ ಹಾಕಿನಿ.
ಅದು ಡಾಗ ಅಲ್ಲಿ ಕಾಣ್ಬೇಕು, ಹಂಗೆ ಗುದ್ದಾಡ್ರಿ. ಹಾಂ, ಅದ್ರೊಳಗೆ ಕಾಣಬೇಕು. ಹ್ಞೂ, ಕೈ ಗುದ್ದಾಡ್ಸ್ರಿ. ಹಾಂ, ಯಪ್ಪ ಸ್ಲೋ. ಅದು ಶೇಪ್ ಚೇಂಜ್ ಆಗ್ಬಿಡ್ದು. ಸೇಮ್ ಟು ಸೇಮ್ ನಾಯಾಗಿ ಗುದ್ದಾಡಕತ್ತ ನಂಗಿರ್ಬೇಕು. ಹ್ಞೂ, ತನು ನೀ ಹೆಂಗದಿ, ನಿನ್ನಂಗೆ ಐತೆ ಅದು ನಾಯಿ ನೀ ಮಾಡಿದ್ದು. ನೆರಳಿನ ಆಟ ಆಡಾಕತ್ತಾರೆ. ಇದು ಮಾಡ, ಹಕ್ಕಿ ಮಾಡ. ಹ್ಞೂ, ಹದ್ದು ಅದು ನಾವು ಹದ್ದು ಅಂತಿದ್ವಿ, ಇವ್ರು ಹಕ್ಕಿ ಅಂತಾರೆ. ಹದ್ದು ಪಕ್ಷಿ, ಆದ್ರೆ ಅದು ಸೇಮ್ ಟು ಸೇಮ್ ಹದ್ದು ಕಣಾಗತ್ತ. ಹ್ಞೂ, ನವಿಲ್ಲ. ಹ್ಞೂ, ನಮ್ಮ ತಲೆ ಹೊಸಾದ್ ಬೇಡ ನೋಡ್ರಿ. ಮುಖ 2 ಬೆಳಗ್ಗೆ ಗೂಡ್ಸು ಮುಂದೆ ಯಾವ್ದಾರ ಮುಖ ಆಗುತ್ತೆ. ಟೈಮ್ ನೋಡ್ರಿ 9:30 ಆಯ್ತು. ಎಷ್ಟು ಮಾಡ್ರಿ ಬಂದು ತೋಬ. ಇವ್ರಿಗೆ ಸೋಮವಾರಿಂದ ಮಿಡ್ ಟರ್ಮ್ ಎಕ್ಸಾಮ್ ಚಾಲೂ ರೀ. ತನುಮನಗೆ ಸರ್ ಇನ್ನೂ ಪ್ರಿಪ್ರೇಷನ್ ಚಾಲೂ ಮಾಡಿಲ್ಲ, ನಾಳೆ ಚಾಲೂ ಮಾಡ್ತಾರೆ ನಮ್ಮ ತನ್ಮಯ್ಯರು. ಅವ್ನು ಇವತ್ತು ಅಲ್ಲೇ ರಿವಿಷನ್ ಮಾಡಾಕತ್ತೇನೆ ರೀ. ಇವತ್ತು ಮಾಡಿದ ಓಪ. ಹ್ಞೂ, 7 ದಸರಾ ಹಾಲಿಡೇ ಅವ್ರಿಗೆ 15 ದಿವ್ಸ ಕೊಟ್ರ. ಟೈಮ್ ನೋಡ್ರಿ 10-5 ನಿಮಿಷ ಕಡಿಮೆ ಐತಿ. ಈಗ ಎಂಟ್ರಿ ಆದ್ರೆ ಯಜಮಾನ್ರು ಮಗಾಲೆ ನಮ್ಮ ಪಪ್ಪ ಬಂದ, ನಮ್ಮ ಪಪ್ಪ. ಇಷ್ಟೊತ್ತು ಆಡ್ಯಾರ ಅವ್ರು, ಅದನ್ನ ಆಡ್ಯಾರ ಇಷ್ಟೊತ್ತು. ಮಕ್ಕಳಾಗತ್ತಿದ್ದವನು ಮತ್ತೆ ಹಂಗ ಈಗ ಎಬ್ಬಿಸ್ಕೊಂಡು ಆಟಕ್ಕೆ ಹಚ್ಚೀನಿ. ಊಟ ಇಲ್ಲ, ನನ್ನ ಮಕ್ಕಳಾಗತ್ತಿದ್ದ. ನಾನು ನೋಡ್ರಿ ಸಂಜೆ ಬಾಂಡೆ ತಿಕ್ಕಿಟ್ಟಿದ್ದೀನಿ, ದಬ್ಬಕ್ಕೆಲ್ಲ ನೀರು ಹಿಡಿಲ್ಲ ಅಂತ ಬಿಟ್ಟೀನಿ. ಇಲ್ಲಿ ನಾವು ಅಂದಾಗ ಟೊಮೆಟೊ ಸಾರು ಮಾಡಿದೆ, ಸಜ್ಕ ಹಾರಾಕಿಟ್ಟಿನಿ ಅಲ್ಲೇ ಮಾಡಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಜಮಾನ್ರಿಗೆ ಬಿಸಿದು ಏನು ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಾಗಿ ಅರ್ಶಿನ ಹಾಕಿಲ್ಲ ಸಾರಿಗೆ. ಈಗ ಹಾಗಾಗಿ ಈಗ ಮೊದಲೇ ಮಾಡಿರ್ತೀನಿ ರೀ. ಈಗ ಸಾರನ್ನು ಕುದೀತು ನಮ್ಮದು. ಸ್ವಲ್ಪ ಮಾಡೀನಿ ಒಂದು ಹೊತ್ತಿಗೆಲ್ಲ ಅಂತೇಳಿ. ನೀವು 2 ರೊಟ್ಟಿ ನಾಳೆ ಆಕಳಿಗೆ ಎತ್ತಿಟ್ಟಿವಿ ರೀ, ದಿನ ಬರುತ್ತದ. ತಿಳಿ ಸಾರು, ಟೊಮೆಟೊ ತಿಳಿ ಸಾರು ಭಾರಿ ರುಚಿಯಾಗಿರ್ತೈತಿ. ಅಂದಾಗ ಒಳ್ಳೆ ರಸಮ್ ಆದಂಗಾಯ್ತು. ಟೇಸ್ಟ್ ಮಾತ್ರ ಒಂಚೂರು ಕಾಳು ಮೆಣಸಿನ ಪುಡಿ ಹಾಕ್ಬಿಟ್ರೆ ಲಾಸ್ಟಿಗೆ ಈಗ ಸಖತ್ತಾಗತ್ತ. ಹಾಕಿಬಿಡೋಣ. ಇದು ಮನು ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡಿರ್ತೀನಿ ರೀ, ಅವು ಕೊಟ್ಟಿಟ್ಟಿರ್ತೀನಿ. ಒಂಚೂರು ತೆಗೆದಿಟ್ಟಿರ್ತೀನಿ. ಎಕ್ಸ್ಟ್ರಾ ಚೂರು ಹಾಕ್ಬಿಡೋದು ಸಾಕು. ಸ್ನೇಹಿತರೆ ಹಾಗೆ ನೋಡ್ರಿ, ಈಗ ದಸರಾ ಬಂದು ನವರಾತ್ರಿ 9 ಥರ ಕಲರ್ ಸೀರೆಗಳು ಎಲ್ರಿಗೂ ಬೇಕೇ ಬೇಕು. ಅಂದ್ರೆ ಹಬ್ಬ ಮಾಡೋರಿಗೆಲ್ಲ ಇಲ್ಲಿ ನೋಡ್ರಿ, ಇದ್ರೊಳಗೆ ಇವೇನದಲ್ಲ ಸೀರೆ ಕಲರ್ಸ್ ಭಾರಿ ಮಸ್ತ್ ಅದಾವೆ. ಕಲರ್ ಅನ್ನೋಕ್ಕಿಂತ ಕ್ವಾಲಿಟಿ ಅಂತೂ ಈ ಪರಿ ಅದಾವ ಹೇಳ್ತೀನಿ ರೀ. ಹಂಗೆ ಕೋಲ್ಡ್ ಹಿಡ್ದಂಗೆ ಆಗುತ್ತೆ, ಅಷ್ಟು ಸಿಲ್ಕ್ ಅಲ್ರಿ, ಸೆಮಿ ಸಿಲ್ಕ್ ಅಷ್ಟು ಪರ್ಫೆಕ್ಟ್. ಸೇಮ್ ಟು ಸೇಮ್ ನಿಮ್ಗೆ ಮೈಸೂರು ಸಿಲ್ಕ್ ಬರುತ್ತಲ್ಲ ಕ್ವಾಲಿಟಿ ವೈಸ್ ಅದೇ ಥರ ಇಮಿಟೇಷನ್ ಐತಿದು. ಅದು ಸೂಪರ್ ಅದಾವು. ನಿಮ್ಮ ಬಾರ್ಡ್ರ್ ನೋಡ್ತಿರ್ಬೋದು, ಕಲರ್ ಆಯಿತು ಬಾರ್ಡ್ರ್ ಆಯ್ತು ನೋಡಿರಿ. ಬಾರ್ಡರ್ ಬೆಂಟೆಕ್ಸ್ ಬಾರ್ಡ್ರು, ಮ್ಯಾಂಗೋ ಡಿಸೈನ್ ಐತಿ, ಪ್ರೀಮಿಯಮ್ ಕ್ವಾಲಿಟಿ ಐತಿ. ನಿಜವಾಗಿ ಇದನ್ನು ತೊಗೊಂಡ್ರೆ ನಿಜ ನೀವು ಹೇಳಿದ ಹಂಗಿದೆ ಸೀರೆ ಅಂತ ಹೇಳ್ತಾರೆ, ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವು. ಆಮೇಲೆ ಇದು ನೆವಿ ಬ್ಲೂ, ಇದು ನವರಾತ್ರಿ ಒಂದಿನದ್ದು ಬಣ್ಣ. ಇದು ಭಾರಿ ಮಸ್ತ್ ಐತಿ, ಕ್ವಾಲಿಟಿ ಅದೆಲ್ಲ. ಇವುಗಳ ಜೊತೆಗೆ ವೈಟ್ ಬ್ಲೌಸ್ ಪೀಸ್ ಬರ್ತೈತಿ. ಭಾಳ ಒಳ್ಳೆ ರೀಸ್ನಬಲ್ ರೇಟ್ ಒಳಗೆ ಕೊಡಾಕತ್ತೀನಿ ದಸರಾ ಹಬ್ಬಕ್ಕೆ. ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಪ್ಯಾರೆಟ್ ಗ್ರೀನು, ಇದು ಪಿಂಕು ಅಥವಾ ಕನಕಾಂಬರ ಏನಂತೀರೋಡ ಕಲರ್. ಇದು ಬರೀ ಮಸ್ತ್ ಐತ್ರಿ ಕಲರ್ ಮಾತ್ರ. ಇದು ಹೊರಗೆ ನ್ಯಾಚುರಲ್ ಬೇಕಿದಂತ ಗನ ಚೆಂದ ಕಾಣುತ್ತೆ ವೇರ್ ಮಾಡಿದಾಗ ಈ ಕಲರು. ಆಮೇಲೆ ಇದಂತೆ ನೆವಿ ಬ್ಲೂ, ಇದಂತೆ ಎಷ್ಟೋ ಜನ ಇದ್ರ ಲವರ್ಸ್ ಭಾಳ ಜನ ಇರ್ತಾರೆ ಈ ಬಣ್ಣದ್ದು. ಭಾರಿ ಚೆನ್ನಾಗಿ ಕಾಣುತ್ತೆ ರೀ ಇದು.
ಇದು ಯಾರಿಗೆಲ್ಲ ಬೇಕಂದ್ರೆ ಬುಕ್ ಮಾಡಿಕೊಡ್ರಿ. ಇವುಗಳ ಜೊತೆಗೆ ವೈಟ್ ಬ್ಲೌಸ್ ಪೀಸ್ ಸಿಗುತ್ತೆ ನಿಮ್ಗೆ. ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಈ ಥರ ಇರ್ತೈತಿ. ಹಾಗೆ ನೋಡಿರಿ, ಈಗ ಇದು ಪ್ಯಾರೆಟ್ ಗ್ರೀನ್ ಆದ್ರೆ ಇದು ಬಾಟಲ್ ಗ್ರೀನ್. ಇದು ಬಾರ್ಡ್ರ್ ಚೇಂಜ್ ಐತ್ರಿ, ಅದು ಬೇರೆ ಇದು ಬೇರೆ ಬಾರ್ಡ್ರ್. ಭಾರಿ ಮಸ್ತ್ ಐತಿ, ಕ್ವಾಲಿಟಿ ಕೂಡ ಸೆಮಿ ಮೈಸೂರು ಸಿಲ್ಕಲ್ಲಿ ಮಸ್ತ್ ಐತಿ. ಇದು ಬಾಟಲ್ ಗ್ರೀನ್. ನೆಕ್ಸ್ಟ್ ಇವು ಜಾಸ್ತಿ ಮ್ಯಾಂಗೋ ಲೈನ್ಸ್ ಇರುತ್ತಲ್ಲ, ಇದು ನಿಜ ನಮ್ಮ ಕಡೆ ಸೀರೆ ಮಾತ್ರ ಕ್ವಾಲಿಟಿ ಒಳಗೆ ಎರಡನೇ ಮಾತೇ ಇಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿ ತರಿಸಿರ್ತೀನಿ, ನೋಡ್ತಿರ್ಬೋದು ಎಷ್ಟು ಮಸ್ತ್ ಐತಿ ಬಟ್ಟೆ ಅಂತೇಳಿ. ಇದು ಪರ್ಪಲ್ ಕಲರ್ ಇದು ಬೆಳಗ್ಗೆ ಹಾಕ್ತೀನಿ ನೋಡಿ. ಇದು ಪಕ್ಕ ಪರ್ಪಲ್ ಕಲರ್ ಸೀರೆ, ಅದು ಭಾರಿ ಮಸ್ತ್ ಐತಿ. ಅದ್ರ ಜೊತೆಗೆ ಆ ಬಾರ್ಡ್ರಲ್ಲಿ ನೋಡಿ ಇದೊಂದು ಪಿಂಕ್, ಮೆಜೆಂಟಾ ಪಿಂಕ್ ಅಂತೀವಿ ಅಲ್ಲ, ರಾಣಿ ಪಿಂಕ್ ಮೆಜೆಂಟಾ ಪಿಂಕ್ ಯಾವ್ದು ಅಂತೀವಿ ಕರೆಕ್ಟಾಗಿ ನಂಗೆ ಗೊತ್ತಾಗಲ್ಲ. ಅದು ಇದು ನಾವು ಅದಕ್ಕೆ ಜಾಸ್ತಿ ಅನ್ನೋದು ಕನಕಾಂಬರ ಕಲರ್ ಅನ್ನೋದು ಆ ಕಡೆ ಐತಲ್ಲ, ಅದು ಬೆಂಟೆಕ್ಸ್ ಬಾರ್ಡ್ರಲ್ಲಿ. ಇದು ನಾವು ಪಿಂಕ್ ಅಂತೀವಿ, ಇದಕ್ಕೆ ಮಾಮೂಲಿ ಪಿಂಕ್ ಕಲರ್, ಪಿಂಕ್ ಇದು ಪರ್ಪಲ್. ನಾನು ಹೊರಗಡೆ ನ್ಯಾಚುರಲ್ ಬೆಳಕಿಗೆ ಹಾಕಿ ನಿಮ್ಗೆ ವಿಡಿಯೋ ಹಿಡಿದಿರೋದ್ರಿಂದ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಹೆಂಗೆ ಕಲರ್ ಅದಾವ ಹಾಗೆ ಬಂದೈತಿ ವಿಡಿಯೋದಾಗ. ಒಂಚೂರು ಡಿಫ್ರೆನ್ಸ್ ಬರಾಗತ್ತಿಲ್ಲ. ಹಾಗಾಗಿ ನಾನು ನಿಮ್ಗೆ ಏನೋ ಸೀರೆ ತೋರಿಸ್ಬೇಕಾದಾಗ ಇಲ್ಲೇ ಹಾಕಿರ್ತೀನಿ, ಯಾಕಂದರೆ ಇಲ್ಲಿ ನ್ಯಾಚುರಲ್ ಬೆಳಕು ಬರ್ತೈತಿ. ಒರಿಜಿನಲ್ ಬಣ್ಣ ಹೆಂಗೈತಿ ಅದನ್ನೇ ತೋರಿಸ್ತೈತಿ ಕ್ಯಾಮ್ರಾದಾಗ. ಹಾಗಾಗಿ ನೋಡ್ತಿರ್ಬೋದು ಈ ಥರ ಅದಾವೆ ಒರಿಜಿನಲ್ ಬಣ್ಣ. ನಿಮ್ಗೇನಾದರೂ ಇಷ್ಟ ಆದ್ರೆ ನಂಬರ್ ಕೊಟ್ಟಿರ್ತೀನಲ್ರಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಭಾಳ ರೀಸನೇಬಲ್ ಪ್ರೈಸ್ ಒಳಗೆ ಅದಾವು. ಇದ್ರೊಳಗೆ ನೀವು ಸೀರೆ ವೈಟ್ ಬ್ಲೌಸ್ ಬಿಟ್ಟು ಓನ್ಲಿ ಬರೀ ಯಾವುದೇ ಸೀರೆ ತೊಗೊಳ್ರಿ, ಈ ಸೀರೆ ಅದು ಈ ಸೀರೆ ತೊಗೊಳ್ರಿ, ಇದು ತೊಗೊಳ್ರಿ, ಇದು ತೊಗೊಳ್ರಿ. ಕೇವಲ ಇವತ್ತು ಸಂಡೇ ಅಲ್ರಿ, ಇವತ್ತು ಒಂದು ದಿನದ ಆಫರ್ ಮಾತ್ರ ಇದೆ, ನೆನ್ಪಿಟ್ಕೊಳ್ರಿ. ಯಾವುದಾದ್ರು ತೊಗೊಳ್ರಿ 1,000 ರೂಪಾಯಿ ಕೇವಲ. ಕ್ವಾಲಿಟಿ ಸೆರಗು ಪರಗು ಮಾತ್ರ ಎರಡನೇ ಮಾತಲ್ಲ, ಸಖತ್ತಾಗಿ ಅದಾವು. ಒಂದು ತೋರಿಸೇ ಬಿಡ್ತೀನಿ ನಿಮಗೆ ಈಗ ಓಪನ್ ಮಾಡಿ. ಪರ್ಪಲ್ ಕಂದ ಇಲ್ಲಿ ನೋಡ್ರಿ, ಸೆರಗು ಎಷ್ಟು ಗ್ರ್ಯಾಂಡ್ ಐತಿ, ರಿಚ್ ಲುಕ್ ಐತೆ ಸೆರಗು ಮಾತ್ರ. ಇದ್ರದ್ದು ಬ್ಲೌಸ್ ಪೀಸ್ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಇಲ್ಲೈತೆ ನೋಡ್ರಿ ಬ್ಲೌಸ್ ಪೀಸು. ಈ ಥರ ಪರ್ಪಲ್ಲು ಪ್ಲೇನ್ ಒಳಗೆ ಬರ್ತಾ, ಬಾರ್ಡ್ರ್ ಕೂಡ ಸೇಮ್ ಇದೇ ಬಾರ್ಡ್ರ್, ಸಾರಿ ಬಾರ್ಡ್ರನ್ನೇ ಬರ್ತವೆ ಸ್ಲೀವ್ಸಿಗೆ. ಈ ಥರ ಪ್ಲೇನ್ ಬ್ಲೌಸ್ ಪೀಸ್ ಬರ್ತೈತಿ. ಪರ್ಪಲ್ಲು ಕಾಂಟ್ರಾಸ್ಟ್ ಕಲರ್ ಇಲ್ಲ, ಅದು ಸೆಲ್ಫಲ್ಲೇ ಬರ್ತೈತಿ. ಸೆರಗು ಮಾತ್ರ ನೋಡ್ರಿ ಈ ಥರ ಐತಿ. ಪಲ್ಲು ಭಾರಿ ಗ್ರ್ಯಾಂಡ್ ಲುಕ್ ಐತಿ. ಕೇವಲ ಮಿಸ್ ಮಾಡ್ಕೊಬೇಡ್ರಿ. ನಿಜ ನೀವು ಇದನ್ನ ತೊಗೊಂಡ್ರೆ ನಿಜ ಬಂದು ನನಗೆ ಆಗ ಥ್ಯಾಂಕ್ಸ್ ರೀ, ಈ ಥರ ಒಂದು ಒಳ್ಳೆ ಆಫರ್ ಕೊಟ್ರಿ, ಇಷ್ಟು ಒಳ್ಳೆ ಸೀರೆನ ಇಷ್ಟು ಕಡಿಮೆ ಪ್ರೈಸಿಗೆ ಕೊಟ್ಟಿರಿ ಅಂತ ಖುಷಿ ಆಕೇರಿ. ಹಾಗಾಗಿ ನಾನು ಅಷ್ಟು ಕಾನ್ಫಿಡೆನ್ಸ್ ಮೇಲೆ ಹೇಳಕತ್ತೀನಿ ನಿಮ್ಗೆ. ಹಂಗಂದ್ರೆ ಇವತ್ತು ಕಡಿಮೆ ಕೊಟ್ಟಾರ ಅಂತೇಳಿ ಕ್ವಾಲಿಟಿ ಇದಾವ ಇಲ್ಲ ಅಂತ ಡೌಟ್ ಮಾತ್ರ ಚಾನ್ಸೇ ಇಲ್ಲ, ಪಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನೀವು ಇಲ್ಲಿ ಬಟ್ಟೆ ನಾನು ಮಾಡೋದು ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೆ ಯಾವ ಥರ ಐತೆ ಅಂತೇಳಿ. ವಿಡಿಯೋದೊಳಗೆ ಹೆಂಗಿರ್ಬೋದು ಬಟ್ಟೆ ಅಂತೇಳಿ ನೋಡಿರಿ, ಸಖತ್ತಾಗಿ ಐತಿ. ಯಾರು ಫಾಸ್ಟ್ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋತಾರೋ ಅವ್ರಿಗೆ ಮಾತ್ರ ಸೀರೆ ನೋಡ್ರಿ, ಏನು ಮಸ್ತ್ ಐತೆ ನೋಡ್ರಿ ಕ್ವಾಲಿಟಿ. ಇದ್ರೊಳಗೆ ಈ ಪರ್ಪಲಲ್ಲಿ ಒಂದು ನಾನು ಕೂಡ ಬೈ ಮಾಡಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿನಿ ರೀ. ಇದ್ರೊಳಗೆ ಈ ಹಬ್ಬಕ್ಕೊಂದು ಯಾವ್ದಾರು ಹಬ್ಬಕ್ಕೆ ಉಟ್ಕೋಬೇಕು, ದೀಪಾವಳಿ ಅಥವಾ ನವರಾತ್ರಿ ಉಟ್ಕೋಬೇಕಂತೇಳಿ. ಆದರೆ ಈಗ ಅವರು ಭಾಳ ಬ್ಯುಸಿ ಆಗ್ಬಿಟ್ಟಾರೆ ಟೇಲರ್ ಅಂಗಡಿಯವರು. ಬೇಬಿ ಕೊಡೋಕವಲ್ರು, ಆಮೇಲೆ ಹಾಕ್ಸೋಣಕವಲ್ರು. ಇಲ್ರಿ ಹಬ್ಬ ಫುಲ್ ಗದ್ದಲೈತಿ, ಭಾಳ ಅದಾವು ಅಂತೇಳಿ ಕಳಿಸ್ತಾರೆ ಎಷ್ಟೋ ಸರಿ ವಾಪಸ್ಸು. ಹಾಗಾಗಿ ಅಡ್ವಾನ್ಸ್ ಹಾಕಿ ಬಂದೀನಿ ನಾನು. ಈ ಕಲರ್ ನಂಗೆ ಇಷ್ಟ ಆಗಿ ಕ್ವಾಲಿಟಿ ಸೀರೆ ಎಲ್ಲ ಗೊತ್ತಾಯ್ತಲ್ರಿ ಯಾವ ಥರ ಐತೆ ಅಂತ. ಕ್ವಾಲಿಟಿ ಬಿಚ್ಚಿ ತೋರಿಸೀನಿ. ಪಲ್ಲು ಬ್ಲೌಸ್ ಪೀಸ್ ಎಲ್ಲನೂ ತೋರಿಸೀನಿ. ಇವುಗಳು ಸೇಮ್ ಹಂಗೆ ಬರ್ತಾವೆ. ಇವು ಸೆಲ್ಫಲ್ಲೇ ಬ್ಲೌಸ್ ಪೀಸ್ ಬರುತ್ತಾ ಇದಕ್ಕೂ. ಇದು ಬೆಂಡೆಕ್ಸ್ ಬಾರ್ಡ್ರಲ್ಲೇ ಸೇಮ್ ಟು ಸೇಮ್ ಸೆಲ್ಫಲ್ಲೇ ಬ್ಲೌಸ್ ಪೀಸ್ ಬರುತ್ತಾ. ಸೆರಗು ಇದು ಇತ್ತಲ್ರಿ ಸೇಮ್ ಹಂಗೆ ಇದೆ ಗ್ರ್ಯಾಂಡಾಗಿ. ನೆಕ್ಸ್ಟ್ ಇದು ಕೂಡ ಸೇಮು, ಬಾರ್ಡರ್ ಅಷ್ಟೇ ಚೇಂಜು, ಕ್ವಾಲಿಟಿ ಎಲ್ಲ ಸೇಮ್, ಬ್ಲೌಸ್ ಪೀಸು ಸೇಮು, ಪಲ್ಲುನು ಸೇಮ್ ಇರ್ತೈತೆ ರೀ. ಹಿಂಗೆ ವಿಡಿಯೋ ಹಿಡಿದಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಿಡಿದು ಸ್ಕ್ರೀನ್ಶಾಟ್ ಹಾಕಿ ವಾಟ್ಸಪ್ ಮಾಡ್ರಿ ನನಗೆ ಯಾವ್ದು ಬೇಕಂತೇಳಿ. ನಿಮಗೆ ಎಕ್ಸ್ಟ್ರಾ ಇಲ್ಲ ನನಗೆ ವೈಟ್ ಬ್ಲೌಸು ಬೇಕು, ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಬೇಕಾಕ ಅಂದ್ರೆ ಸಿಗುತ್ತೆ ನಿಮಗೆ. ಅವೈಲೇಬಲ್ ಐತೆ, ಸ್ಟಾಕ್ ಜಾಸ್ತಿ ಐತೆ ನನ್ನ ಕಡೆ. ವೈಟ್ ಬ್ಲೌಸ್ ಪೀಸು ತೊಗೋಬೋದು ಇವುಗಳ ಸೀರೆಗಳ ಜೊತೆಗೆ.